My dear students, welcome to Learn Easy YouTube channel. Like, share and subscribe. ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ನಮ್ಮ ಈ ಹೊಸ ವಿಡಿಯೋದಲ್ಲಿ ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಮುಂದುವರಿಯುತ್ತಿರುವ ಭೂತಕಾಲ. ಭೂತಕಾಲ ಅಂದ್ರನ ಮುಗಿದು ಹೋಗಿರ್ತತಿ, ಅದರೊಳಗೆ ಹೇಗೆ ಮುಂದುವರಿತೈತಿ ಅನ್ನುವಂಥ ಗೊಂದಲ ನಿಮಗೆ ಉಂಟಾಗ್ತಿರ್ಬೋದು. ಆದರೆ ಅಲ್ಲೊಂದು ಟೈಮ್ ಸೆನ್ಸನ್ನು ಕೊಟ್ಟು ಆ ಸಂದರ್ಭದೊಳಗೆ, ಆ ಸಮಯದೊಳಗೆ ಕೆಲಸ ನಡೆಯುತ್ತಾ ಇತ್ತು ಅಂತ ಹೇಳೋದೇ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಟೈಮ್ ಸೆನ್ಸ್ ಈಸ್ ನೆಸಸರಿ ಅನ್ನೋ ಒಂದು ಪಾಯಿಂಟನ್ನು ನೀವಿಲ್ಲಿ ನೆನ್ಪಿಟ್ಕೋಬೇಕು. ಹಾಗಾದರೆ ಮೊದಲನೇದಾಗಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನೊಳಗೆ ವಾಕ್ಯಗಳನ್ನು ರಚನೆ ಮಾಡುವಂಥ ನಿಯಮಗಳನ್ನು ನೋಡೋದಾದ್ರೆ, ರೂಲ್ ನಂಬರ್ 1, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಈಸ್ ಫಾರ್ಮ್ಡ್ ಬೈ ಯೂಸಿಂಗ್ ಫಾರ್ಮ್ಸ್ ಆಫ್ ದ ವರ್ಬ್ ಟು ಬಿ ಇನ್ ದ ಪಾಸ್ಟ್ ಟೆನ್ಸ್ ಮೀನ್ಸ್ ವಾಸ್ ಆ್ಯಂಡ್ ವೇರ್ ಹೆಲ್ಪಿಂಗ್ ವರ್ಬ್ಸ್. ಮುಂದುವರಿಯುತ್ತಿರುವ ಭೂತಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ಟು ಬಿ ಎಂಬ ಕ್ರಿಯಾಪದದ ಭೂತಕಾಲದ ರೂಪಗಳು ವಾಸ್ ಮತ್ತು ವೇರ್. ಅಂದ್ರೆ ಐ ಮುಂದೆ, ಹಿ ಸಿ ಇಟ್ಗಳ ಮುಂದೆ ವಾಸ್, ಉಳಿದ ಕಡೆ ಅಂದರೆ ಉಯ್ ಮುಂದೆ, ದೇ ಮುಂದೆ, ಯು ಮುಂದೆ ಎಲ್ಲ ವೇರನ್ನು ನಾವು ಬಳಸಬೇಕು. ಟು ಬಿ ಎಂಬ ಕ್ರಿಯಾಪದದ ಸಾದಾ ಭೂತಕಾಲದ ರೂಪಗಳು ಇಲ್ಲಿ ಸಹಾಯಕ ಕ್ರಿಯಾಪದಗಳಾಗಿ ಬರುತ್ತವೆ. ಇನ್ನು ಎರಡನೇ ಪಾಯಿಂಟ್, ಐ ಎನ್ ಜಿ ಈಸ್ ಆ್ಯಡೆಡ್ ಟು ಮೇನ್ ವರ್ಬ್. ಮುಖ್ಯ ಕ್ರಿಯಾಪದಕ್ಕೆ ಐ ಎನ್ ಜಿಯನ್ನು ಹಚ್ಚಬೇಕು. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನೊಳಗೆ ನೀವು ಹೆಂಗೆ ಐ ಎನ್ ಜಿ ಹಚ್ತಿದ್ರಲ್ಲ, ಹಾಗೆ ಇಲ್ಲಿ ಮುಖ್ಯ ಕ್ರಿಯಾಪದಕ್ಕೆ ಐ ಎನ್ ಜಿ ಎಂಬ ಪ್ರತ್ಯಯವನ್ನು ಹಚ್ಚಬೇಕು. ಮೂರನೇ ಪಾಯಿಂಟಿಗೆ ಹೋಗೋದಾದರೆ, ಹಿಯರ್ ಮಿನಿಮಮ್ 2 ಆರ್ ಮೋರ್ ದ್ಯಾನ್ 2 ವರ್ಬ್ಸ್. ಇಲ್ಲಿ ಕ್ರಿಯಾಪದಗಳ ಸಂಖ್ಯೆ 2 ಅಥವಾ 2ಕ್ಕಿಂತ ಹೆಚ್ಚಿರುತ್ತದೆ. ಅಂದರೆ 1 ಹೆಲ್ಪಿಂಗ್ ವರ್ಬ್ ಆ್ಯಂಡ್ 1 ಮೇನ್ ವರ್ಬ್. ಒಂದು ಸಹಾಯಕ ಕ್ರಿಯಾಪದ, ಮತ್ತೊಂದು ಮುಖ್ಯ ಕ್ರಿಯಾಪದ ಇಲ್ಲಿ ಇರುತ್ತದೆ. ನಾನು ಆಗಲೇ ಹೇಳಿದೆ, ವಾಸ್ ಮತ್ತು ವೇರ್ಗಳನ್ನು ಎಲ್ಲಿ ಬಳಸ್ತಾರೆ ಅನ್ನೋದನ್ನು ನಾನು ಆಗಲೇ ಹೇಳಿದೆ. ವಾಸು ಐ ಮತ್ತು ಹಿ ಸಿ ಇಟ್ಗಳ ಮುಂದೆ, ಉಳಿದ ಕಡೆ ಎಲ್ಲ ವೇರನ್ನು ಬಳಸ್ತಾರೆ ಅಂತಂದು ನಾನು ನಿಮಗೆ ಹೇಳಿದೆ. ಇನ್ನು ಟೈಮ್ ಸೆನ್ಸ್ ಈಸ್ ಆಲ್ಸೋ ನೆಸಸರಿ ಫಾರ್ ಮೀನಿಂಗ್ಫುಲ್ ಸೆಂಟೆನ್ಸ್. ಅರ್ಥಪೂರ್ಣವಾದ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ಅಲ್ಲಿ ಟೈಮ್ ಸೆನ್ಸ್, ನಾನು ಮುಂದೊಂದು ಎಕ್ಸಾಂಪಲ್ ಕೊಟ್ಟು ನೋಡ್ರಿ, ಅದ್ರಾಗ ಗೊತ್ತಾಗುತ್ತೆ. ಎಸ್ಟರ್ಡೇ ಈವ್ನಿಂಗ್ ಇದ ಟೈಮ್ ಸೆನ್ಸ್. ನಿನ್ನೆ ಸಾಯಂಕಾಲ ಐ ವಾಸ್ ಡೂಯಿಂಗ್ ಮೈ ಹೋಮ್ವರ್ಕ್. ನಿನ್ನೆ ಸಾಯಂಕಾಲ ನಾನು ನನ್ನ ಹೋಮ್ವರ್ಕನ್ನು ಮಾಡುತ್ತಾ ಇದ್ದೆ. ಅಂದ್ರೆ ಆ ಸಮಯದೊಳಗೆ ಕೆಲಸ ನಡೆಯುತ್ತಾ ಇತ್ತು. ಅದೇ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದರೆ ಈಗ ನಾನು ಒಂದು ಕ್ರಿಯಾಪದವನ್ನು ತೆಗೆದುಕೊಳ್ತೀನಿ, ಟು ಗೋ ಅಂಥೇಳಿ. ಆ ಟು ಗೋ ಅನ್ನುವಂಥ ಕ್ರಿಯಾಪದವನ್ನು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನೊಳಗೆ ಚಾರ್ಟ್ ಆಫ್ ಪ್ರೊನೌನನ್ನು ಬಳಸಿ ಹೆಂಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನಾನು ನಿಮ್ಗೆ ಇಲ್ಲೇ ತೋರಿಸ್ತಾ ಇದ್ದೀನಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಐ ವಾಸ್ ಗೋಯಿಂಗ್. ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್ ವಿ ವೇರ್ ಗೋಯಿಂಗ್. ಪ್ರಥಮ ಪುರುಷ ಏಕವಚನ ಅಂದರೆ ಇಲ್ಲಿ ಹೋಗು ಎಂಬ ಕ್ರಿಯಾಪದದ ಮುಂದುವರಿಯುತ್ತಿರುವ ಭೂತಕಾಲದ ರೂಪಗಳು ಕನ್ನಡ ಅನುವಾದದೊಂದಿಗೆ. ನೀವು ಈ ರೀತಿ ಅಂದ್ಕೋಬೇಕು, ಅಂದ್ರೆ ಅದು ಅರ್ಥಪೂರ್ಣ, ಅದರ ಅರ್ಥ ನಿಮಗೆ ಸರಿಯಾಗಿ ತಲೆಯೊಳಗಿರ್ತೈತಿ. ಪ್ರಥಮ ಪುರುಷ ಏಕವಚನ ನಾನು ಹೋಗುತ್ತಾ ಇದ್ದೆ. ಪ್ರಥಮ ಪುರುಷ ಬಹುವಚನ ನಾವು ಹೋಗುತ್ತಾ ಇದ್ದೆವು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಯು ವೇರ್ ಗೋಯಿಂಗ್. ಇಲ್ಲಿ ಸಿಂಗ್ಯುಲರ್ ಆದರೂ ಕೂಡ ವೇರ ಬರ್ತೈತಿ. ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್ ಯು ವೇರ್ ಗೋಯಿಂಗ್. ದ್ವಿತೀಯ ಪುರುಷ ಏಕವಚನ ನೀನು ಹೋಗುತ್ತಾ ಇದ್ದಿ. ದ್ವಿತೀಯ ಪುರುಷ ಬಹುವಚನ ನೀವು ಹೋಗುತ್ತಾ ಇದ್ದೀರಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹಿ ವಾಸ್ ಗೋಯಿಂಗ್, ಶಿ ವಾಸ್ ಗೋಯಿಂಗ್, ಇಟ್ ವಾಸ್ ಗೋಯಿಂಗ್. ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ವೇರ್ ಗೋಯಿಂಗ್. ತೃತೀಯ ಪುರುಷ ಏಕವಚನ ಅವನು ಹೋಗುತ್ತಾ ಇದ್ದನು, ಅವಳು ಹೋಗುತ್ತಾ ಇದ್ದಳು, ಅದು ಹೋಗುತ್ತಾ ಇತ್ತು. ತೃತೀಯ ಪುರುಷ ಬಹುವಚನ ಅವರು ಹೋಗುತ್ತಾ ಇದ್ದರು, ಅವುಗಳು ಹೋಗುತ್ತಾ ಇದ್ದವು. ಹಾಗಾದರೆ ಯಾವ ಸಂದರ್ಭದಲ್ಲಿ ನಾವು
ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ ಅನ್ನೋದಾದ್ರೆ ಇಲ್ಲಿ ಮೊದಲನೇ ಯೂಸಸ್ನೊಳಗೆ ನಂಬರ್ 1 ಆ್ಯಕ್ಷನ್ಸ್ ಇನ್ ಪ್ರೋಗ್ರೆಸ್ ಇನ್ ದ ಪಾಸ್ಟ್. ಅಂದ್ರೆ ಪಾಸ್ಟ್ನೊಳಗೆ ಕ್ರಿಯೆ ಆ್ಯಕ್ಷನ್ ಅಲ್ಲಿ ಏನಾಗ್ತಿರ್ತೈತಿ, ಪ್ರೋಗ್ರೆಸ್ ಇರ್ತೈತಿ, ಅಂದ್ರೆ ನಡೆಯುತ್ತಾ ಇರುತ್ತದೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಪಾಸ್ಟ್ ಸಿಚುವೇಶನ್. ಅದು ಸಂದರ್ಭ ಆಗಿರ್ಬೋದು, ಕ್ರಿಯೆ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಅಥವಾ ಅದು ಪ್ರೋಗ್ರೆಸ್ ಹಂತದೊಳಗಿರ್ತೈತಿ. ಅದು ಆ್ಯಕ್ಷನ್ನೇ ಇರಲಿ, ಸಿಚುವೇಶನ್ನೇ ಇರಲಿ, ಇನ್ ದ ಪ್ರೋಗ್ರೆಸ್ ಸಮ್ ಟೈಮ್ ಇನ್ ದ ಪಾಸ್ಟ್, ಈ ಹಿಂದಿನ ಅವಧಿಯೊಳಗೆ ಅದು ನಡೆಯುತ್ತಾ ಇರ್ತೈತಿ. ಅದ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಹೆಂಗೆ? ರೇಣುಕಾ ವಾಸ್ ಲಿವಿಂಗ್ ಅಬ್ರಾಡ್ ಇನ್ 2024 ಸೊ ಹಿ ಮಿಸ್ಡ್ ದ ಎಲೆಕ್ಷನ್. 2024ರಲ್ಲಿ ರೇಣುಕಾ ವಿದೇಶದಲ್ಲಿ ವಾಸ ಮಾಡುತ್ತಾ ಇದ್ದಳು, ಹೀಗಾಗಿ ಅವಳು ಚುನಾವಣೆಯನ್ನು ತಪ್ಪಿಸ್ಕೊಂಡ್ಳು. ಶಿ ಮಿಸ್ಡ್ ಸಿಂಪಲ್ ಪಾಸ್ಟ್. ಅದು ರೇಣುಕಾ ವಾಸ್ ಲಿವಿಂಗ್ ಪಾಸ್ಟ್ ಕಂಟಿನ್ಯೂ ಅಂದ್ರೆ ಹಿಂದಿನ ಅವಧಿಯೊಳಗೆ ಅವಳು ಇದ್ದಳು ಅನ್ನುವಂಥ ಅರ್ಥದೊಳಗೆ ಇದನ್ನು ನಾವು ಇಲ್ಲಿ ಬಳಸಿವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಆಫನ್ ಈಸ್ ನಾಟ್ ನೋನ್ ವೆದರ್ ದ ಆ್ಯಕ್ಷನ್ ವಾಸ್ ಕಂಪ್ಲೀಟೆಡ್ ಆರ್ ನಾಟ್. ಅಲ್ಲೇ ಕೆಲಸ ನಡೆಯುತ್ತಾ ಇತ್ತು. ಹೆಂಗೆ? ರಾಜು ವಾಸ್ ವರ್ಕಿಂಗ್ ಆನ್ ಈಸ್ ಪ್ರಾಜೆಕ್ಟ್ ಲಾಸ್ಟ್ ನೈಟ್. ನಿನ್ನೆ ರಾತ್ರಿವರೆಗೂ ರಾಜು ತನ್ನ ಪ್ರಾಜೆಕ್ಟ್ಗಾಗಿ ಕೆಲಸವನ್ನು ಮಾಡುತ್ತಲೇ ಇದ್ದ. ರಾಜು ವಾಸ್ ವರ್ಕಿಂಗ್, ಹೆಲ್ಪಿಂಗ್ ವರ್ಬ್ ವಾಸ್ ಐತಿ, ಮೇನ್ ವರ್ಬ್ ವರ್ಕಿಗೆ ಏನು ಮಾಡೈತಿ, INGಯನ್ನು ಹಚ್ಚಿದೆ. ಇನ್ನು ಸಿ ನೋಡೋದಾದ್ರೆ, ಅಡ್ವರ್ಬಿಯಲ್ ಬಿಗಿನಿಂಗ್ ವಿತ್ ಆಲ್ ಎಂಪಸೈಸ್ ಕಂಟಿನ್ಯೂಟಿ. ಇಲ್ಲಿ ಆಲ್ ಅಂತ ಬರ್ತದೆ ನೋಡ್ರಿ. ಆಲ್ ಅನ್ನುವಂಥ ಶಬ್ದವನ್ನು ಎಂಪಸೈಸ್ ಒತ್ತಿ ಹೇಳೋದು. ಹೆಂಗೆ ಇಲ್ಲಿ ಎಕ್ಸಾಂಪಲ್ ಐತೆ ನೋಡ್ರಿ. ಇಟ್ ವಾಸ್ ರೈನಿಂಗ್ ಆಲ್ ನೈಟ್, ಆಲ್ ಆಫ್ಟರ್ನೂನ್, ಆಲ್ ಆಫ್ ಎಸ್ಟರ್ಡೇ. ಅಲ್ಲಿ ಆಲನ್ನು ತೆಗೆದುಕೊಂಡು ಹೇಳ್ತಿರ್ತೀವಲ್ಲ, ಅಂಥ ಸಂದರ್ಭದೊಳಗೆ ರಾತ್ರಿ ಉದ್ದಕ್ಕೂ ಮಳೆ ಸುರಿಯುತ್ತಾ ಇತ್ತು, ಮಧ್ಯಾಹ್ನದ ಅವಧಿಯುದ್ದಕ್ಕೂ ಮಳೆ ಸುರಿಯುತ್ತಾ ಇತ್ತು. ಇಡೀ ದಿನ ನಿನ್ನೆ ಮಳೆ ಸುರಿಯುತ್ತಾ ಇತ್ತು. ಇಟ್ ವಾಸ್ ರೈನಿಂಗ್ ನೋಡಿ. ಇನ್ ದ ಸೇಮ್ ವೇ 4ನೇ ಪಾಯಿಂಟ್, ಸ್ಟಿಲ್ ಕ್ಯಾನ್ ಎಂಪಸೈಸ್ ಡ್ಯೂರೇಷನ್. ಕೆಲವು ಸಲ ಸ್ಟಿಲ್ಲನ್ನು ನಾವು ಅದಕ್ಕೆ ನಾವು ಇಂಪಾರ್ಟೆನ್ಸ್ ಹೆಂಗೆ ಇಲ್ಲೈತೆ ನೋಡ್ರಿ. ರೇಖಾ ವಾಸ್ ಟಾಕಿಂಗ್ ಟು ಹರ್ ಫ್ರೆಂಡ್. ವಾಸ್ ಟಾಕಿಂಗ್. ರೇಖಾ ವಾಸ್ ಟಾಕಿಂಗ್ ಟು ಹರ್ ಫ್ರೆಂಡ್ ಆನ್ ದ ಫೋನ್ನಲ್ಲಿ ರೇಖಾ ಮಾತಾಡುತ್ತಲೇ, ಅವಳ ಗೆಳತಿಯೊಂದಿಗೆ ಮಾತನಾಡುತ್ತಲೇ ಇದ್ದಳು. ವೆನ್ ಐ ಕೇಮ್ ಅನ್ನೋದು ಸಿಂಪಲ್ ಪಾಸ್ಟ್. ವೆನ್ ಐ ಕೇಮ್ ಇನ್ ಶಿ ವಾಸ್ ಸ್ಟಿಲ್ ಟಾಕಿಂಗ್ ಟು ಹರ್. ವೆನ್ ಐ ವೆಂಟ್ ಔಟ್ ಆನ್ ಅವರ್ ಲೇಟರ್. ನಾ ಬಂದಾಗ ಇನ್ನೂ ಮಾತಾಡ್ಕೊತ ಕುಂತಿದ್ಲು. 1 ತಾಸು ಆಗಿ ನಾನು ವಾಪಸ್ ಹೋದ್ರೂ ಅವಳ ಮಾತು ಇನ್ನೂ ನಡೆದೇ ಇತ್ತು. ಅಂದ್ರೆ ಇವ ಬಂದು 1 ತಾಸಿದ್ದು ಹೋದ್ನಲ್ಲ, ಅದರ್ ಟೈಮ್ ಸೆನ್ಸ್ ಇಲ್ಲಿ. ಅವಳು ಮಾತನಾಡುತ್ತಲೇ, ಶಿ ವಾಸ್ ಸ್ಟಿಲ್ ಬಳಸ್ಯಾರ ನೋಡ್ರಿ. ಇಲ್ಲಿ ಆಗಲೇ ಆಲ್ ಬಳಸಿದ್ರು, ಇಲ್ಲಿ ಸ್ಟಿಲ್ ಬಳಸಿದ್ರು. ಶಿ ವಾಸ್ ಸ್ಟಿಲ್ ಟಾಕಿಂಗ್ ಟು ಹರ್ ವೆನ್ ಐ ವೆಂಟ್ ಔಟ್ ಆನ್ ಅವರ್ ಲೇಟರ್. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಆ್ಯಕ್ಷನ್ಸ್ ವಿಚ್ ಬಿಗ್ಯಾನ್ ಬಿಫೋರ್ ಸಮಥಿಂಗ್ ಎಲ್ಸ್ ಹ್ಯಾಪನ್ಡ್. ಆ್ಯಕ್ಷನ್ಗಳು, ಕ್ರಿಯೆಗಳು ಬಿಗ್ಯಾನ್ ಮುಂದೆ ನಡೆಯೋ ಸ್ವಲ್ಪ ಹೊತ್ತಿಗೆ ಅಲ್ಲಿ ಹೆಂಗೆ ಚಲುವಾಗಿರ್ತೈತಿ ಅಂತ ಹೇಳ್ತಾರೆ. ಹೆಂಗೆ? ದ ಪಾಸ್ಟ್ ಕಂಟಿನ್ಯೂಯಸ್ ಆ್ಯಂಡ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಆರ್ ಆಫನ್ ಯೂಸ್ ಟುಗೆದರ್ ಇನ್ ಎ ಸೆಂಟೆನ್ಸ್. ಭಾಳಷ್ಟು ಸಂದರ್ಭದಲ್ಲಿ ಒಂದೇ ವಾಕ್ಯದಲ್ಲಿ ನಾವು ಏನು ಮಾಡ್ತಿರ್ತೀವಿ, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಬಳಸ್ತೀವಿ, ಸಿಂಪಲ್ ಪಾಸ್ಟನ್ನು ಬಳಸ್ತೀವಿ. ಅಂಥ ಸಂದರ್ಭದೊಳಗೆ ಏನಾಗುತ್ತೆ ಹೇಳ್ತಾರೆ ನೋಡ್ರಿ. ದ ಪಾಸ್ಟ್ ಕಂಟಿನ್ಯೂಯಸ್ ಡಿಸ್ಕ್ರೈಬ್ಸ್ ಅ ಸಿಚುವೇಶನ್ ಆರ್ ಆ್ಯಕ್ಷನ್ ಇನ್ ಪ್ರೋಗ್ರೆಸ್ ಇನ್ ದ ಪಾಸ್ಟ್ ಆ್ಯಂಡ್ ದ ಸಿಂಪಲ್ ಪಾಸ್ಟ್ ಡಿಸ್ಕ್ರೈಬ್ಸ್ ಅ ಶಾರ್ಟರ್ ಆ್ಯಕ್ಷನ್. ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸು ನಿರಂತರವಾಗಿ ಹಿಂದಿನ ಅವಧಿಯಲ್ಲಿ ನಡೆಯುತ್ತಾ ಇದ್ದಂಥ ಕ್ರಿಯೆಯ ಬಗ್ಗೆ ತಿಳಿಸಿದರೆ, ಸಾದಾ ಭೂತಕಾಲವು ಶಾರ್ಟರ್ ಆ್ಯಕ್ಷನ್ ಅಥವಾ ಶಾರ್ಟರ್ ಇವೆಂಟ್ಗಳ ಬಗ್ಗೆ ತಿಳಿಸುತ್ತದೆ. ಹೆಂಗೆ? ಜಸ್ಟ್ ಆ್ಯಸ್ ಐ ವಾಸ್ ಲೀವಿಂಗ್ ದ ಹೌಸ್ ದ ಫೋನ್ ರ್ಯಾಂಗ್. ಫೋನ್ ರ್ಯಾಂಗ್ ಅನ್ನೋದು ಸಿಂಪಲ್ ಪಾಸ್ಟ್. ರಿಂಗ್ ರ್ಯಾಂಗ್ ರಂಗ್. ನಾನು ಮನೆಯಿಂದ ಹೊರಡ್ತಾ ಇದ್ದೆ. ಐ ವಾಸ್ ಲೀವಿಂಗ್, ಬಿಟ್ಟು ಹೋಗು. ಲೀವಿಂಗ್ ಅಂದರೆ ಬಿಟ್ಟು ಹೋಗು. ಮನೆಯಿಂದ ಹೊರಡ್ತಾ ಇದ್ದೆ, ಫೋನು ರ್ಯಾಂಗ್ ಆತು. ಇನ್ನು ರಾಜು ಮೆಟ್ ರವಿ ವೆನ್ ಹಿ ವಾಸ್ ಲಿವಿಂಗ್ ಇನ್ ಚೆನ್ನೈ. ರಾಜು ರವಿಯನ್ನು ಭೇಟಿಯಾಗಿದ್ದ. ಮೆಟ್ ಭೇಟಿಯಾಗಿದ್ದ. ಯಾವಾಗ? ವೆನ್ ಹಿ ವಾಸ್ ಲಿವಿಂಗ್ ಇನ್ ಚೆನ್ನೈ. ಅವ ಚೆನ್ನೈನಲ್ಲಿ ವಾಸ ಮಾಡುತ್ತಾ ಇದ್ದ. ಹಿ ವಾಸ್ ಲಿವಿಂಗ್, ವಾಸ ಮಾಡುತ್ತಾ ಇದ್ದ. ಆ ಸಂದರ್ಭದಲ್ಲಿ ರಾಜು ರವಿಯನ್ನು ಭೇಟಿಯಾಗಿದ್ದ.
ದ ಸಿಂಪಲ್ ಪಾಸ್ಟ್ ಟೆನ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಟು ಡಿಸ್ಕ್ರೈಬ್ ಎನ್ ಆ್ಯಕ್ಷನ್ ಇನ್ ಪ್ರೋಗ್ರೆಸ್. ಹಾಗಾದರೆ ಈಗ ನೀವು ಅರ್ಥ ಆಗಿರ್ಬೇಕು ನಿಮಗೆ, ಸಾದಾ ಭೂತಕಾಲವು ಯಾವಾಗಲೂ ಹಿಂದಿನ ಅವಧಿಯೊಳಗೆ, ಅದು ನಿನ್ನೆ ಆಗಿರ್ಬೋದು, ಯಾವುದೋ ಒಂದು ಸಂದರ್ಭ ಆಗಿರ್ಬೋದು, ಅಲ್ಲಿ ಆ ಆ್ಯಕ್ಷನ್ ಏನಾಗ್ತಿರ್ತೈತಿ, ಕಂಟಿನ್ಯೂ ಪ್ರೋಗ್ರೆಸ್ ಹಂತದೊಳಗಿದ್ದಾಗ ನಾವು ಬಳಸ್ತೀವಿ. ಬಟ್ ದ ಪಾಸ್ಟ್ ಕಂಟಿನ್ಯೂ ಪುಟ್ಸ್ ಮೋರ್ ಎಂಫಸೈಸ್ ಆಫ್ ದ ಡ್ಯೂರೇಷನ್ ಆಫ್ ದ ಆ್ಯಕ್ಷನ್. ಆ ಡ್ಯೂರೇಷನ್ ಅಂದ್ರೆ ಆ ಕೆಲಸ ನಡೆದಂಥ ಅವಧಿ, ಕಾರ್ಯ ನಡೆದಂಥ ಅವಧಿಯನ್ನು ನಮಗದು ತಿಳಿಸ್ತಾ ಇರ್ತೈತಿ. ವೈಲ್ ಐ ವಾಸ್ ಫಂಬ್ಲಿಂಗ್ ಫಾರ್ ಮನಿ. ಫಂಬ್ಲಿಂಗ್ ಅಂದ್ರೆ ಹುಡುಕ್ಯಾಡೋದು, ಫೈಂಡಿಂಗ್ ಅಂದ್ರೆ ಹುಡುಕು, ಫಂಬ್ಲಿಂಗ್ ಅಂದ್ರೆ ಹುಡುಕು. ಇಂಗ್ಲೀಷ್ ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ. ನೀವು ಪರ್ಸ್ನೊಳಗೆ ರೊಕ್ಕ ಪಕ್ಕ ಏನಾರು ಹುಡುಕ್ತಿರ್ತೀರಲ್ಲ, ಅದಕ್ಕೆ ಫಂಬ್ಲಿಂಗ್ ಅನ್ಬೇಕು. ಹೊಸದೊಂದು ಏನಾರು ಹುಡುಕ್ತಿರ್ತೀರಲ್ಲ, ಅದು ಫೈಂಡಿಂಗ್ ಅನ್ಬೇಕು. ಸ್ವಲ್ಪ ಇಂಗ್ಲೀಷ್ ಭಾಳ ಸೂಕ್ಷ್ಮ ಭಾಷೆ. ಒಂದೊಂದು ಕ್ರಿಯೆ ಒಂದೊಂದು ಅಲ್ಲಿ ವ್ಯತ್ಯಾಸ ಇರ್ತೈತೆ. ಅದಕ್ಕೆ ಪರ್ಸ್ನಾಗ ರೊಕ್ಕ ಹುಡುಕುವಾಗ ಈ ಶಬ್ದ ಮುಂದಿನ ಸಲ ನೆನಪಿಟ್ಕೋರಿ. ವೈಲ್ ಐ ವಾಸ್ ಫಂಬ್ಲಿಂಗ್ ಫಾರ್ ಮನಿ ಇನ್ ಮೈ ಪರ್ಸ್, ಮೈ ಫ್ರೆಂಡ್ ಪೇಡ್ ದ ಬಸ್ ಫೇರ್. ನೀನು ನಿಮ್ಮ ಗೆಳೆಯರು ಕೂಡಿ ಬಸ್ಸಿನಾಗ ಹೊಂಟಿರಿ, ಟಿಕೆಟ್ ತೆಗಿಸ್ಬೇಕಾಗೈತಿ. ನೀನು ಪರ್ಸ್ ತೆಗೆದು ರೊಕ್ಕ ಹುಡುಕಾಡಿದ್ರಾಗ ನಿನ್ನ ಗೆಳೆಯ ಏನು ಮಾಡಿಬಿಟ್ಟ, ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡ. ಆ ರೀತಿ ಅರ್ಥ ಐತಿ ಇಲ್ಲಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ವೈಲ್ ಐ ವಾಸ್ ಫಂಬ್ಲಿಂಗ್ ಫಾರ್ ಮನಿ ಇನ್ ಮೈ ಪರ್ಸ್, ಮೈ ಫ್ರೆಂಡ್ ಪೇಡ್ ಸಿಂಪಲ್ ಪಾಸ್ಟ್ ಟೆನ್ಸ್, ಮೈ ಫ್ರೆಂಡ್ ಪೇಡ್ ದ ಬಸ್ ಫೇರ್. ಅಂದ್ರೆ ಇಲ್ಲಿ ಎರಡು ಕೆಲಸಗಳು ನಡೆಯಕ್ಕಂತಾವು. ನೀನು ಪರ್ಸ್ ಹುಡುಕಾಡಕ್ಕೆ ಕುಂತಿದ್ದಿ, ಅದು ಪರ್ಸ್ನ ದುಡ್ಡು ಹುಡುಕಾಡಕ್ಕೆ ಕುಂತಿದ್ದಿ, ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಾಗ ಹೇಳಿದರು. ನಿನ್ನ ಗೆಳೆಯ ಟಿಕೆಟ್ ತೊಗೊಂಬಿಟ್ರನಲ್ಲ, ಅದನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ನಾಗ ಹೇಳಿದ್ರು. ಅಂದ್ರೆ ಒಂದು ವಾಕ್ಯದೊಳಗೆ ಪಾಸ್ಟ್ ಕಂಟಿನ್ಯೂನು ಪಾಸ್ಟ್ ಸಿಂಪಲ್ ಪಾಸ್ಟನ್ನು ಹೆಂಗೆ ಬಳಸ್ತಾರೆ ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಇನ್ನು ಪ್ಯಾರಲಲ್ ಆ್ಯಕ್ಷನ್, ಜೊತೆಗೆ ನಡೀತಾ ಇರುವಂಥ ಕ್ರಿಯೆಗಳು. ವೈಲ್ ಐ ವಾಸ್ ಮೂವಿಂಗ್ ದ ಲಾನ್ಸ್, ನಾನು ಹುಲ್ಲಿನ ಹಾಸಿಗೆ ಮೇಲೆ ನಡೀತಾ ಇದ್ದೆ. ಅದೇ ಸಂದರ್ಭದೊಳಗೆ ನಮ್ಮ ತಾಯಿ ಅಡುಗೆ ಮನೆಯೊಳಗೆ ಏನು ಮಾಡಕ್ಕೆ ಕುಂತಿದ್ಲು, ಊಟವನ್ನು ರೆಡಿ ಮಾಡ್ತಾಯಿದ್ಲು. ಮೈ ಮದರ್ ವಾಸ್ ಕುಕ್ಕಿಂಗ್ ಡಿನ್ನರ್. ಎರಡು ಪ್ಯಾರಲಲ್ ಆ್ಯಕ್ಷನ್. ನೀನು ಹುಲ್ಲಿನ ಹಾಸಿಗೆ ಮೇಲೆ ನಡೀತಾ ಇದ್ದದ್ದು ಅದೇ ಸಂದರ್ಭ, ಈ ಕಡೆ ಅಡುಗೆ ಮನೆಯೊಳಗೆ ನಿಮ್ಮ ತಾಯಿ ಅಡುಗೆಯನ್ನು ಊಟವನ್ನು ರೆಡಿ ಮಾಡ್ತಾ ಇದ್ಲಲ್ಲ, ಪ್ಯಾರಲಲ್ ಆ್ಯಕ್ಷನ್. ವೈಲ್ ಐ ವಾಸ್ ಮೂವಿಂಗ್ ದ ಲಾನ್, ಮೈ ಮದರ್ ವಾಸ್ ಕುಕ್ಕಿಂಗ್ ಡಿನ್ನರ್. ವಾಸ್ ಮೂವಿಂಗ್ ಅನ್ನೋದು ಪಾಸ್ಟ್ ಕಂಟಿನ್ಯೂ, ಮದರ್ ವಾಸ್ ಕುಕ್ಕಿಂಗ್ ಅನ್ನೋದು ಪಾಸ್ಟ್ ಕಂಟಿನ್ಯೂ. ಇನ್ನು ಕೆಲವು ಸಂದರ್ಭದಲ್ಲಿ ರಿಪೀಟೆಡ್ ಆ್ಯಕ್ಷನ್ ಇದ್ದಾಗ, ವ್ಯಾನ್ ಶ್ಯಾಮ್ ವರ್ಕ್ಡ್ ಹಿಯರ್ ಹಿ ವಾಸ್ ಆಲ್ವೇಸ್ ಮೇಕಿಂಗ್ ಮಿಸ್ಟೇಕ್. ಶ್ಯಾಮ್ ವರ್ಕ್ಡ್ ಸಿಂಪಲ್ ಪಾಸ್ಟ್, ಹೌದಾ. ಇಲ್ಲಿ ರಿಪೀಟೆಡ್ ಆ್ಯಕ್ಷನ್, ಯಾವ ನಮ್ಮ ಹತ್ರ ಶ್ಯಾಮ್ ಇಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಹಿ ವಾಸ್ ಆಲ್ವೇಸ್ ತಪ್ಪುಗಳನ್ನು ಮಾಡುತ್ತಲೇ ಇದ್ದ. ಹಿ ವಾಸ್ ಆಲ್ವೇಸ್ ಮೇಕಿಂಗ್ ಮಿಸ್ಟೇಕ್, ತಪ್ಪುಗಳನ್ನು ಮಾಡುತ್ತಲೇ ಇದ್ದನು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇನ್ನು ಪೊಲೈಟ್ ಎನ್ಕ್ವೈರಿ ಇರ್ತೈತಲ್ಲ, ಆದ್ರೆ ಅಲ್ಲಿ ಪೊಲೈಟ್ನೆಸ್ ಇರ್ತೈತಿ. ಅಂಥ ಸಂದರ್ಭದಲ್ಲಿ ಕೂಡ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ದ ಯೂಸ್ ಆಫ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಮೋರ್ ಪೊಲೈಟ್ ದ್ಯಾನ್ ದ ಸಿಂಪಲ್ ಪಾಸ್ಟ್. ಏನು ಹೇಳ್ತಾರೆ ಗ್ರಾಮರಿಯನ್ಸ್, ವ್ಯಾಕರಣಕಾರ ಏನು ಹೇಳ್ತಾರಂದ್ರೆ, ಒಂದು ವಾಕ್ಯವನ್ನು ಭಾಳ ಹಿಂಗೆ ಹೇಳಿದ್ನಲ್ಲ ನಾನು, ಇಂಗ್ಲೀಷ್ ಭಾಳ ಸೂಕ್ಷ್ಮ ಭಾಷೆ, ಹೌದಾ. ಅಲ್ಲಿ ಹಾರ್ಷ್ ಅನ್ನೋದೇ ಇಲ್ಲ. ಹೀಗಾಗಿ ಎಷ್ಟು ಸಾಧ್ಯ ಐತೆಯೋ ಅಷ್ಟು ನೀವು ಬಳಸುವ ಭಾಷೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಾರಲ್ಲ, ಹಂಗೆ ಅಲ್ಲಿ ನೀವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸೋದಕ್ಕಿಂತ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ರಿ, ಅದು ಹೆಚ್ಚು ಸ್ಮೂತ್ ಆಗುತ್ತೆ ಅಂತ ಹೇಳ್ತಾರೆ. ಹೆಂಗೆ, ಐ ವಾಸ್ ವಂಡರಿಂಗ್ ಇಫ್ ಯು ಕುಡ್ ಗಿವ್ ಮೀ ಅ ಲಿಫ್ಟ್. ನೀವು ಎಲ್ಲೇ ಹೊಂಟಿರ್ತೀರಿ ನಡ್ಕೊತ, ಯಾವುದೋ ಒಬ್ಬ ಬೈಕ್ ಸವಾರ ನೀವು ಅವಸರದಲ್ಲಿ ಹೊಂಟಿರೋದನ್ನು ನೋಡಿ ನಿಮಗೆ ಏನು ಮಾಡ್ತಾನವ, ಲಿಫ್ಟ್ ಕೊಡ್ತಾನೆ, ನಿಮಗೆ ಪರಿಚಯ ಇಲ್ಲವ. ಅಂಥ ಸಂದರ್ಭದೊಳಗೆ ಏನಾಯ್ತು, ಈ ವಾಕ್ಯ ಈ ರೀತಿ ಹೇಳ್ಬೋದು, ಐ ವಾಸ್ ವಂಡರಿಂಗ್, ಹೌದಾ, ನನಗೆ ಆಶ್ಚರ್ಯವಾಯಿತು. ಐ ವಂಡರ್ಡ್ ಅನ್ನೋದಕ್ಕಿಂತ ಐ ವಾಸ್ ವಂಡರಿಂಗ್ ಅನ್ನೋದು ಹೆಚ್ಚು ಇಫೆಕ್ಟಿವ್ ಆಗುತ್ತೆ. ಹೀಗಾಗಿ ನೀವು ಪೊಲೈಟ್ನೆಸ್ ಬೇಕಾತಂದ್ರೆ ಸಿಂಪಲ್ ಪಾಸ್ಟ್ಗಿಂತ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ರಿ ಅಂತ ಹೇಳ್ತಾರೆ. ಐ ವಾಸ್ ವಂಡರಿಂಗ್ ಇಫ್ ಯು ಕುಡ್ ಗಿವ್ ಮೀ ಅ ಲಿಫ್ಟ್. ಏನು ಆಲ್ಟರ್ನೇಟಿವ್ ಟು ದ ಸಿಂಪಲ್ ಪಾಸ್ಟ್. ಇನ್ನು ಅನೇಕ ಸಂದರ್ಭಗಳಲ್ಲಿ ನಾವು ಪರ್ಯಾಯವಾಗಿ ಸಿಂಪಲ್ ಪಾಸ್ಟ್ ಟೆನ್ಸಿಗೆ ಪರ್ಯಾಯವಾಗಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಹೆಂಗಂದ್ರೆ, ದ ಪಾಸ್ಟ್ ಕಂಟಿನ್ಯೂಸ್ ಕ್ಯಾನ್ ಬಿ ಯೂಸ್ಡ್ ಆನ್ ಆಲ್ಟರ್ನೇಟಿವ್ ಟು ದ ಸಿಂಪಲ್ ಪಾಸ್ಟ್ ಟು ಇಂಡಿಕೇಟ್. ಯಾವ ಉದ್ದೇಶಕ್ಕಾಗಿ ಬಳಸ್ತೀವಿ ಅಂದರೆ, ಮೋರ್ ಕ್ಯಾಜುವಲ್ ಆ್ಯಂಡ್ ಲೆಸ್ ಡೆಲಿಬರೇಟ್ ಆ್ಯಕ್ಷನ್. ಮೋರ್ ಕ್ಯಾಜುವಲ್ ಆಗಿ ಮತ್ತು ಡೆಲಿಬ್ರೇಟ್ ಆ್ಯಕ್ಷನ್ ಅನ್ನು ನಾವು ಇದು ಮಾಡೋ ಸಲುವಾಗಿ ಏನು ಮಾಡ್ತೀವಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ ಅಂತ. ಹೆಂಗೆ, ಅದಕ್ಕೊಂದು ಎಕ್ಸಾಂಪಲನ್ನು ಕೊಟ್ಟು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿನಿಯರೇ, ಯಾರು ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.
ಹೌದಾ. ಇಲ್ಲಿ ನಿಮಗೆ ಸಾಕಷ್ಟು ಸುಮಾರು 90ರಷ್ಟು ವಿಡಿಯೋಗಳು ನಿಮಗೆ ಲಭ್ಯವಿವೆ. ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಮತ್ತು ITIದ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗೆ ಸಂಬಂಧಪಟ್ಟಂಥ ಡಿಪ್ಲೊಮಾ ಕ್ವೆಶನ್ ಪೇಪರ್ಗಳನ್ನು ಬಿಡಿಸಿವಿ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿರುವಂಥ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಬಿಡಿಸಿವಿ. ಹೌದಾ. ಹಾಗೂ ಮೋಟಿವೇಶ್ನಲ್ ಕೆಲವು ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ಇಂಡಿಯನ್ ಗ್ರೇಟ್ ಅಚೀವರ್ಸ್ ಅಂಥೇಳಿ ನಾವು ಇಲ್ಲಿ ವಿಡಿಯೋಗಳನ್ನು ಮಾಡೀವಿ. ಅವುಗಳೆಲ್ಲ ನಿಮಗೆ ಲಭ್ಯ ಆಗ್ತವೆ. ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳುತ್ತಾ, ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಒಂದೊಂದು ವಿಡಿಯೋದೊಳಗೆ ಒಂದೊಂದು ಟೆನ್ಸನ್ನು ಚರ್ಚೆ ಮಾಡ್ತಾ ಬರ್ತಾಯಿದ್ದೀವಿ. ಹೀಗಾಗಿ ಇದು ಟೆನ್ಸ್ಗೆ ಸಂಬಂಧಪಟ್ಟಂಥ 6ನೇ ವಿಡಿಯೋ. ಇಲ್ಲಿ ನಾನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಚರ್ಚೆ ಮಾಡೀನಿ. ನೀವು ಒಂದು ಸಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಂದ ನೋಡ್ಕೊತ ಬಂದುಬಿಟ್ರಿ ಅಂದ್ರೆ ಎಲ್ಲವೂ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಟೆನ್ಸ್ಗಳು ಬಂದವು ಅಂದ್ರೆ ನಿಮಗೆ ವ್ಯಾಕರಣ ಎಲ್ಲಿ ಮಿಸ್ಟೇಕ್ ಆಗಲ್ಲ ಅಂತ ಹೇಳುತ್ತಾ, ಐ ವಾಸ್ ವಾಕಿಂಗ್ ವಿತ್ ದ ಡಾಗ್ ದಿಸ್ ಮಾರ್ನಿಂಗ್. ನೋಡಿ, ಮುಂಜಾನೆ ಅವಧಿಯೊಳಗೆ ಮುಂಜಾನೆ ಅವಧಿಯೊಳಗೆ ನಾನು ನನ್ನ ನಾಯಿ ಜೊತೆಗೆ ಏನು ಮಾಡ್ತಾಯಿದ್ದೆ? ವಾಕಿಂಗ್ ಮಾಡ್ತಾಯಿದ್ದೆ. ಅಂದ್ರೆ ಇದು ಒಂದು ಕ್ಯಾಜುವಲ್. ಐ ವಾಸ್ ವಾಕಿಂಗ್ ವಿತ್ ದ ಡಾಗ್ ದಿಸ್ ಮಾರ್ನಿಂಗ್ ಅಂತ ಹೇಳಿಬಿಟ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ಗಿಂತ ಆಲ್ಟರ್ನೇಟಿವ್ ಆಗಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ದಂಗೆ ಆಗುತ್ತೆ. ಹೀಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿನ ಕುರಿತಾಗಿ ಚರ್ಚೆ ಮಾಡೋಣ ಅಂತ ಹೇಳುತ್ತಾ, ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ನಿಮಗೆಲ್ಲ ತುಂಬ ಸಹಾಯಕಾರಿಯಾಗುತ್ತೆ ಅಂತ ಭಾವಿಸುತ್ತಾ, ಥ್ಯಾಂಕ್ ಯು ವೆರಿ ಮಚ್.